ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ತುಂಬ ದಿನದ ಮೇಲೆ ಮಳೆ ಆಗ್ತಾ ಇದೆ. ಸೊ ಇಷ್ಟರವರೆಗೂ ತುಂಬ ಸೆಕೆ ಇತ್ತು. ಸೊ ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಸಾಟರ್ಡೇ ಇರೋದ್ರಿಂದ ಸ್ವಲ್ಪ ಫ್ರೂಟ್ ಕೂಡ ನಾನಿಲ್ಲಿ ಮಾರ್ನಿಂಗ್ ಸ್ವಲ್ಪ ಟಿಫಿನ್ ಆದಮೇಲೆ ಸ್ವಲ್ಪ ತಿನ್ನೋದಕ್ಕೆ ಇದನ್ನು ಇಟ್ಟಿರೋದು. ನಂತರ ನಾನಿಲ್ಲಿ ಚಪಾತಿ ಅಂದರೆ ಇದು ಆಶೀರ್ವಾದ್ ಗೋಧಿ ಹಿಟ್ಟಿಂದನೇ ನಾನಿಲ್ಲಿ ಚಪಾತಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನು ನಾವು ಇದನ್ನು ಹೋಳಿಗೆ ಮನೇನೇನು ಸ್ವಲ್ಪ ಸ್ವಚ್ಛ ಮಾಡ್ತಾ ಇರೋದು ಆ್ಯಕ್ಚುಲಿ ಹಾಗೆ ಇಟ್ಟಿರ್ತೀವಲ್ವ. ಸೊ ಅದು ತುಂಬ ಡಸ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ವಾಶ್ ಮಾಡಿ ಇಟ್ಟಿರ್ತೀವಿ, ಬಟ್ ಆದರೂ ಕೂಡ ಅದ್ರ ಮೇಲಿರೋ ಡಸ್ಟ್ ಹೋಗಲಿ ಅಂತ ಸ್ವಲ್ಪ ಈ ರೀತಿ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೊದಲು ಬೇಯಿಸ್ಬಿಟ್ಟು ನಂತರ ನಾನು ಈ ಒಂದು ರೊಟ್ಟಿನ ಈ ರೀತಿ ಗ್ಯಾಸಿನ ಮೇಲೇ ಸುಡೋದು. ಸೊ ಮೊದಲು ನನ್ನ ತಾಯಿ ಮನೆಯಲ್ಲಿ ಏನಿತ್ತು ಅಂದರೆ ನಾರ್ಮಲಾಗಿ ನಾವು ತವೆ ಮೇಲೇ ಸುಡ್ತಾ ಇದ್ವಿ ಅಲ್ಲಿ ಕರ್ನಾಟಕದಲ್ಲಿ. ಬಟ್ ಇಲ್ಲಿ ಬಂದಮೇಲೆ ಇವರು ಗ್ಯಾಸಿನ ಮೇಲೇ ಸುಡೋದು ಈ ರೀತಿಯೇ. ಸೊ ಅದೇ ರೀತಿ ನಾನಿಲ್ಲಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸಾಟರ್ಡೆ ಅಲ್ವಾ, ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಎಲ್ಲ ಬಟ್ಟೆನ ಒಗೆದ್ಬಿಟ್ಟು ಹೊರಗಡೆ ಹಾಕ್ತಾ ಇದ್ದಾರೆ. ಸೊ ಅವ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ರಜೆ ಇದ್ದಾಗ. ಸೊ ನಾನಿಲ್ಲಿ ಇದು ಹೋಟೆಲ್ ಸ್ಟೈಲಲ್ಲಿ ಚೋಲೆ ಮಾಡ್ತಾ ಇದ್ದೀನಿ ಇವತ್ತು. ಇದು ಚೋಲೆ ಅಂತ ಹೇಳ್ಬಿಟ್ಟು ಇದ್ರ ಮೊದಲು ನಾನು ಕುಕ್ಕರಲ್ಲಿ ರಾತ್ರಿ ನೆನೆ ಹಾಕಿದ್ದೆ ಉಗುರು ಬೆಚ್ಚ ನೀರಿನಲ್ಲಿ. ಮಾರ್ನಿಂಗು ಒಂದು 2ರಿಂದ 3 ಸೀಟಿ ತೆಗೆದಿದ್ದೀನಿ, ಚೆನ್ನಾಗಿದ್ದು ಕುದ್ದಿದೆ. ಅದಾದ ನಂತರ ನಾನಿಲ್ಲಿ 4 ಉಳ್ಳಾಗಡ್ಡೆ, 2 ಟಮಾಟೆ ಹಣ್ಣು, ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ನೀವು ಶುಂಠಿ ಬೆಳ್ಳುಳ್ಳಿ ಒಂದು ಅದ್ರ ತಕ್ಕಂತೆ ತೊಗೋಬೋದು. ನಾನಿಲ್ಲಿ 3 ಟಮಾಟೆ ಹಣ್ಣು, 4 ಉಳ್ಳಾಗಡ್ಡಿ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆಗೆ ಬೇಕು. ಅದಾದ ನಂತರ ಒಗ್ಗರಣೆಗೆ ನಾನಿಲ್ಲಿ ಇದು ತೇಜ್ ಪತ್ತ ಅಂತ ಹೇಳ್ತೀವಲ್ಲ ಮಸಾಲೆ ಎಲೆ, ಮತ್ತು ಒಂದು ದೊಡ್ಡದು ಇಲೈಚಿ ತೊಗೊಂಡಿರೋದು. ಸೊ ಇಲ್ಲಿ ಸರ್ಸೋಕ ತೇಲ್ ಇದು ಆ್ಯಕ್ಚುಲಿ ಅಂದರೆ ಸಾಸಿವೆ ಎಣ್ಣೆ. ಸೊ ಸ್ವಲ್ಪ ಕಾದಿದೆ, ಇವಾಗ ಹಾಕ್ತಾಯಿದ್ದೀನಿ ಏನು ಇಲೈಚಿ ಮತ್ತು ಎಲೆನ ಹಾಕ್ತಾ ಇರೋದು, ಮಸಾಲೆ ಎಲೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡಬೇಡಿ. ನಂತರ ಚನಾ ಮಸಾಲ ಅಂತ ಹೇಳ್ಬಿಟ್ಟು ಇದನ್ನು ಹಾಕಿದರೆ ಸ್ವಲ್ಪ ಹೋಟೆಲ್ ಸ್ಟೈಲ್ ಬರುತ್ತೆ. ನಂತರ ಇದರಲ್ಲಿ MDH ಚನಾ ಮಸಾಲ, ಖಾರದ ಪುಡಿ, ಸ್ವಲ್ಪ ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಅರಿಶಿನ ತೊಗೊಂಡಿರೋದು. ಸೊ ಇದನ್ನಿಷ್ಟು ನಾನು ನೀರಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಗಂಟಾಗ ಆಗಬಾರ್ದು ಅಂತ ಹೇಳಿ. ನಂತರ ಈ ರೀತಿ ಯಾವಾಗ ನಾವು ಇದನ್ನು ಸ್ವಲ್ಪ ಮೀಡಿಯಮ್ ಇದರಲ್ಲಿ ನಾವು ಯಾವಾಗ ಫ್ರೈ ಮಾಡ್ತೀವಲ್ವ ಮಸಾಲೆನ, ಸ್ವಲ್ಪ ಹೊತ್ತಾದಮೇಲೆ ಈ ಒಂದು ಪೇಸ್ಟ್ ನಾವೇನು ಮಾಡ್ಕೊಂಡಿದ್ವಲ್ವ ಮಸಾಲೆದು, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಈ ಮಸಾಲೆನ ಎಲ್ಲಿವರೆಗೂ ಹುರಿಬೇಕು ಅಂದರೆ ಈ ಒಂದು ಮಸಾಲೆಯಲ್ಲಿ ಎಣ್ಣೆ ಏನಿರುತ್ತಲ್ವ ಅದು ಸಪ್ರೇಟ್ ಆಗಬೇಕು, ಸೊ ಕಾಣಿಸ್ಬೇಕದು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೇ ರೀತಿ ನೀರನ್ನು ಅದು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಇಷ್ಟೇ, ನೀವು ಸ್ವಲ್ಪ ಆವಾಗವಾಗ ಸ್ವಲ್ಪ ಅದನ್ನು ತಿರುಗಿಸ್ತಾ ಇರಬೇಕು. ಸೊ ಇವಾಗ ಅದು ಫ್ರೈ ಆಗ್ತಾಯಿದೆ. ಅದು ಮಧ್ಯದಲ್ಲಿ ಫ್ರೈ ಆಗುವಾಗಲೇ ನಾವು ಸ್ವಲ್ಪ ಉಪ್ಪನ್ನು ಹಾಕಿದರೆ ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗೋಕ್ಕೆ ಸ್ವಲ್ಪ ಬೇಗ ಆಗುತ್ತೆ, ಪ್ರಿಪೇರ್ ಆಗುತ್ತೆ ಇದು ಮಸಾಲೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತೇ ಇದೆ, ಇಲ್ಲಿ ಉತ್ತರ ಪ್ರದೇಶದಲ್ಲಿ ಶನಿವಾರ ಮತ್ತು ಐತವಾರ 2 ದಿನ ಕೋವಿಡ್ ಇರೋದಕ್ಕೋಸ್ಕರ ರಜಾ ಕೊಡ್ತಾ ಇರ್ತಾರೆ. ಸೊ 2 ದಿನ ಎಲ್ಲ ಕಂಪ್ಲೀಟಾಗಿ ಬಂದಿರುತ್ತೆ. ಸೊ ಹೀಗಾಗಿ ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇರ್ತಾರೆ. ಸೊ ಈ 2 ದಿನ ನಾವೆಲ್ಲ ಕೆಲಸನೂ ನಾವಿಬ್ಬರು ಡಿವೈಡ್ ಮಾಡಿಕೊಂಡೆ, ಅಂದರೆ ಇಬ್ಬರು ಸೇರಿಬಿಟ್ಟೇ ಕೆಲಸ ಮಾಡೋದು ಮನೆಯಲ್ಲಿ. ಸೊ ಇದರಿಂದ ಸ್ವಲ್ಪ ನನಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸೊ ನಾನಿಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ನೋಡಿ ಆ್ಯಡ್ ಮಾಡಿ. ನಾನಿಲ್ಲಿ 2 ಗ್ಲಾಸ್ ಹಾಕ್ತಾಯಿದ್ದೀನಿ ನೀರನ್ನು. ನಂತರ ಕುದ್ದಿರೋ ಏನು ಚೋಲೆ ಇತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು 5ರಿಂದ 10 ನಿಮಿಷ ಹಾಗೇ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗಬೇಕು. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೋವಲ್ಲೇ ಇದನ್ನು ಹಾಗೇ ಇಟ್ಟರೆ ಸಬ್ಜಿ ರೆಡಿ ಆಗುತ್ತೆ. ನನ್ನ ಹಸ್ಬೆಂಡ್ ಹೊರಗಡೆ ಬಟ್ಟೆ ಎಲ್ಲ ಹಾಕಿದ್ದಾರೆ ಇವಾಗ. ಸೊ ಇದು ಮಧ್ಯಾಹ್ನ 1 ಗಂಟೆ ಆಗೋದಕ್ಕೆ ಬಂತು. ಸೊ ನಾನು ಕೂಡ ಎಲ್ಲ ಅಡುಗೆ ರೆಡಿಯಾಗಿದೆ ಇವಾಗ. ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಗ್ಯಾಸನ್ನು. ಇದು ವೈಪರ್, ಸ್ಮಾಲ್ ವೈಪರಿಂದ ಹಾಕಿದರೆ ಒಂದು ಸ್ವಲ್ಪ ನೀರು ಉಳಿಯೋದಿಲ್ಲ ಗ್ಯಾಸಿನ ಕಟ್ಟಿ ಮೇಲೆ. ಸೊ ನಾನಿಲ್ಲಿ ಚೋಲೆ ಇಟ್ಟಿದ್ದೀನಿ, ಅನ್ನ ಕೂಡ ಮಾಡೋದಕ್ಕೆ ಇದು ಇಟ್ಟಿರೋದು. ಸೊ ಅದ್ರ ಜೊತೆ ಮೊದಲೇ ನಾನು ರೊಟ್ಟಿ ಮಾಡಿ ಇಟ್ಕೊಂಡಿದ್ದೆ. ಅದಾದ ನಂತರ ಊಟಕ್ಕೋಸ್ಕರ ನಾನಿಲ್ಲಿ ಸಲಾಡ್ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟಮಾಟೆ ಹಣ್ಣು ಮತ್ತು ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣು ತೊಗೊಂಡಿರೋದು. ಇದು ನೋಡಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಆ್ಯಕ್ಚುಲಿ ಇದು ನೀವು ಟೇಸ್ಟ್ ಮಾಡಿದರೆ ಗೊತ್ತಾಗುತ್ತೆ. ಸೊ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಇದನ್ನು ಮಾಡಿಕೊಟ್ರೆ ಹೋಟೆಲ್ಗೆ ಹೋಗೋದೇ ಇಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡು ನೀವು ತಿನ್ನೋದ್ರಿಂದ. ಆ್ಯಂಡ್ ಆಲ್ಮೋಸ್ಟ್ ಇದ್ರ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟೈಟಲ್ ಓದಿರ್ಬೋದು, ನಾನು ನನ್ನ ಚಾನಲ್ ಹೆಸರನ್ನ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಾಡಿದಾಗ ನನಗೆ ಏನು ಇಡಬೇಕು ಅಂತ ಗೊತ್ತಿರಲಿಲ್ಲ, ಹೇಳೋರು ಇರಲಿಲ್ಲ. ಇವಾಗ ನನ್ನ ಚಾನಲ್ನಲ್ಲಿ ನೀವು ನೋಡ್ತಾ ಇರ್ಬೋದು, ವ್ಲಾಗ್ ಚಾನಲ್ ಆ್ಯಕ್ಚುಲಿ ಇದು.
ನನಗೆ ಗೊತ್ತಿರೋ ಕುಕಿಂಗ್ ಆಯಿತು, ಮೇಕಪ್ ರಿಲೇಟೆಡ್, ಮತ್ತು ಎಂಬ್ರಾಯ್ಡಿಂಗ್ ಏನು ಡಿಸೈನ್ ಬರುತ್ತೆ ಅದನ್ನೆಲ್ಲ ಹೇಳ್ತಾ ಇರ್ತೀನಿ. ಹೇರ್ ಕಟ್ಟಿಂಗ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ, ಸ್ವಲ್ಪ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಟಿಪ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ನನಗನ್ನಿಸು ಸೂಪರ್ ಸ್ಟೈಲ್ ಏನು ನನ್ನ ಚಾನಲ್ ಹೆಸರಿತ್ತು ಅದು ಮ್ಯಾಚ್ ಆಗ್ತಾಯಿಲ್ಲ ಅಂತ ತುಂಬ ದಿನದ ಟೆನ್ಸ್ ಆಗಿದೆ, ಏನು ಮಾಡೋದು ಅಂತ. ಸೊ ಫೈನಲಿ ನನ್ನ ಹೆಸರಲ್ಲೇ ನಾನು ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಖುಷಿ ಅಂತ ಹೇಳ್ಬಿಟ್ಟು, ಖುಷಿ ಕನ್ನಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು, ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿನ್ನೆ ರಾತ್ರಿ ನಾನು ಚಾನಲ್ ಹೆಸರನ್ನ ಚೇಂಜ್ ಮಾಡಿದ್ದೀನಿ, ಖುಷಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಸೂಪರ್ ಸ್ಟೈಲಿಂದ ಚೇಂಜ್ ಮಾಡಿರೋದು. ಆ್ಯಂಡ್ ಐ ಹೋಪ್ ನನ್ನ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಹಳೆ ವೀಡಿಯೋಸ್ಗಳನ್ನ ನೋಡಿ, ಸಪೋಸ್ ನಿಮ್ಗೆ ಇಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಆ್ಯಂಡ್ ವೀಡಿಯೋಸ್ಗಳನ್ನ ನೋಡಿ. ಆ್ಯಂಡ್ ಮುಂದೆ ಬರುವಂಥ ವೀಡಿಯೋಸ್ಗಳನ್ನ ಆಲ್ಮೋಸ್ಟ್ ನಾನು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತರೋದಕ್ಕೆ ಇನ್ನೂ ಟ್ರೈ ಮಾಡ್ತೀನಿ. ಇಷ್ಟು ದಿನ ಸ್ವಲ್ಪ ಮಗು ಚಿಕ್ಕದಿರೋದ್ರಿಂದ ಮನೇಲಿ ಯಾರೂ ಇಲ್ಲ ಕೂಡ, ಸೊ ಸ್ವಲ್ಪ ಮ್ಯಾನೇಜ್ ಮಾಡೋದು ನನಗೆ ಕಷ್ಟ ಆಗ್ತಾಯಿತ್ತು. ಬಟ್ ಇನ್ನು ಮುಂದೆ ಬರುವಂಥ ದಿನದಲ್ಲಿ ನನಗೆ ಗೊತ್ತಿರೋ ಪ್ರತಿಯೊಂದು ಈ ಒಂದು ಏಜ್ವರೆಗೂ ನಾನು ಏನೇನು ಕಲ್ತಿದ್ದೀನಿ, ನಾನು ಚಿಕ್ಕ 7th ಸ್ಟ್ಯಾಂಡರ್ಡಿಂದ ನಾನು ಕಲಿತಾ ಇದ್ದೀನಿ. ಟೈಲರಿಂಗ್ ಆಗ್ಬೋದು, ಎಂಬ್ರಾಯ್ಡ್ರಿಂಗ್ ವರ್ಕ್ ಆಗ್ಬೋದು, ಅದಿಲ್ಲ ಅಂದರೆ ತುಂಬ ಕೆಲಸ ಕಲ್ತಿದ್ದೀನಿ ನಾನು. ಆ್ಯಕ್ಚುಲಿ ಆರಿ ವರ್ಕ್ ಆಯಿತು, ಆ್ಯಂಡ್ ಮನೇಲೇನೇ ಕಸೂತಿ ಎಲ್ಲ ಕಲ್ತಿದ್ದೀನಿ. ಆ್ಯಕ್ಚುಲಿ ಸಾಡಿ ಮೇಕಿಂಗ್ ಎಲ್ಲ ಮಾಡ್ತಾಯಿದ್ದೆ ಮೊದಲೆಲ್ಲ. ಬಟ್ ಇವಾಗ ಮದುವೆ ಆದಮೇಲೆ ಸ್ವಲ್ಪ ಮಗು ಆದಮೇಲೆ ಸ್ವಲ್ಪ ಮಾಡೋದು ಕಷ್ಟ ಆಗಿತ್ತು. ಬಟ್ ಮೇ ಬಿ ಇನ್ನು ಬರುವಂಥ ವೀಡಿಯೋಸ್ಗಳಲ್ಲಿ ಇನ್ಮೇಲೆ ಅದೇ ರೀತಿ ವೀಡಿಯೋಸ್ಗಳನ್ನ ನೋಡ್ತೀರಿ. ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಬರುವಂಥ ವೀಡಿಯೋಸ್ ಆಲ್ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೂಡ. ಆ್ಯಂಡ್ ಓಕೆ, ನೋಡೋಣ ಏನಾಗುತ್ತೆ. ಆಲ್ಮೋಸ್ಟ್ ಒಳ್ಳೆ ವೀಡಿಯೋಸ್ಗಳ ಜೊತೆಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಓಕೆ, ಸೊ ಮಾರ್ನಿಂಗ್ ಜಸ್ಟ್ ಇವಾಗ ಎದ್ದಿದ್ದೀನಿ. ಸೊ ಇನ್ಮೇಲಿಂದ ನನ್ನ ಡೇ ಶುರು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ವಿತ್ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಓಕೆ, ಸೊ ಅಲ್ಲಿವರೆಗೂ ನಮಸ್ಕಾರ.